ನಮಸ್ತೆ ವ್ಯೂವರ್ಸ್, ವೆಲ್ಕಮ್ ಟು ಜ್ಞಾನ ದೇಗುಲ ಚಾನಲ್. ಇಂದು 18 ಆಗಸ್ಟ್ 2026 ಮಂಗಳವಾರ. ಈ ದಿನದ ಪಂಚಾಂಗದ ವಿವರಗಳನ್ನು ನೋಡೋಣ. ಇದು ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು ಮಳೆಗಾಲ, ಶ್ರಾವಣ ಮಾಸ ಹಬ್ಬದ ಮಾಸ, ಶುಕ್ಲ ಪಕ್ಷ, ಷಷ್ಠಿ ಅಂದರೆ 6ನೇ ದಿವಸ ಮಂಗಳವಾರ. ಇದು ಬೆಂಗಳೂರಿನ ಸ್ಥಳೀಯ ಒಂದು ಲೆಕ್ಕ ಇಟ್ಕೊಂಡು ಗಣನೆಯ ಪ್ರಕಾರ ಈ ದಿನ ಶುಕ್ಲ ಷಷ್ಠಿ ಅಂದರೆ ಸಂಜೆ ಸುಮಾರು 5:51 ಇರುತ್ತೆ ಅಂತಕ್ಕಂಥದ್ದು. ನಂತರ ಶುಕ್ಲ ಸಪ್ತಮಿ ಪ್ರಾರಂಭವಾಗುತ್ತೆ. ಇದು ಬೆಂಗಳೂರಿನ ಸ್ಪೆಸಿಫಿಕ್ ಟು ಬ್ಯಾಂಗ್ಳೂರ್ ಅಂತಕ್ಕಂಥದ್ದು. ಶುಕ್ಲ ಷಷ್ಠಿ ತಿಥಿ. ಷಷ್ಠಿ ತಿಥಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಗೆ ಬಹಳ ವಿಶೇಷವಾದ ಒಂದು ದಿವಸ. ಉಪವಾಸ, ಅಭಿಷೇಕ, ಪೂಜೆ, ಸುಬ್ರಹ್ಮಣ್ಯ ಅಷ್ಟೋತ್ತರ ಹಾಗೂ ಷಷ್ಠಿ ವ್ರತ ಆಚರಣೆಯನ್ನು ಬಹಳ ಜನ ಮಾಡ್ತಾರೆ. ಷಷ್ಠಿ ತಿಥಿ ಸುಮಾರು 5:51 ಸುಮಾರು ಮುಕ್ತಾಯವಾಗುತ್ತೆ ಅಂತ ಹೇಳ್ಬೋದು. ನಕ್ಷತ್ರ ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರ ಅಂತಕ್ಕಂಥದ್ದು ವಾಯುದೇವತೆಗೆ ಆ ಆಧಿಪತ್ಯಕ್ಕೆ ಸಂಬಂಧಿಸಿದಂಥ ನಕ್ಷತ್ರ. ಸ್ವಾತಂತ್ರ್ಯ, ಚಲನೆ, ಹೊಂದಿಕೊಳ್ಳುವಿಕೆ, ಜ್ಞಾನಾರ್ಜನೆ, ಸ್ವತಂತ್ರ ಚಿಂತನೆಯ ಒಂದು ಸಂಕೇತ. ಇನ್ನು ಯೋಗ ಶುಕ್ಲಯೋಗ. ಶುಕ್ಲಯೋಗ ಶುಭ ಕಾರ್ಯಕ್ಕೆ, ಧಾರ್ಮಿಕ ಆಚರಣೆಗೆ, ದೇವತಾ ಪೂಜೆ, ವಿದ್ಯಾಭ್ಯಾಸ ಮತ್ತು ಸತ್ಕಾರ್ಯಗಳಿಗೆ ಬಹಳ ಅನುಕೂಲಕರ ಅಂತ ಹೇಳಲಾಗಿದೆ. ಯೋಗ 19 ಆಗಸ್ಟ್ ಮುಂಜಾನೆಯವರೆಗೂ ಕೂಡ ಮುಂದುವರಿಯುತ್ತೆ, ಅಂದರೆ ನಾಳೆ ಮುಂಜಾನೆ ತನಕ ಇರುತ್ತೆ ಅಂತಕ್ಕಂಥದ್ದು. ತೈತಿಲಕರಣ ನಂತರ ಗರ್ಜಕರಣ ಬರುತ್ತೆ. ತೈತಿಲಕರಣ ಪ್ರಯಾಣ, ವ್ಯವಹಾರ ಮತ್ತು ಮೂವಿಂಗ್ ಕಾರ್ಯಗಳು. ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಿ ಇಲ್ಲೇನೋ ಒಂದು ಕೆಲಸ ಮಾಡಬೇಕು, ಆ ಥರ ಕಾರ್ಯಗಳಿಗೆಲ್ಲ ಬಹಳ ಉತ್ತಮವಾದ ಇದು. ಸಾಮಾನ್ಯವಾಗಿ ಶುಭ ಕಾರ್ಯಗಳಿಗೆ ಅನುಕೂಲಕರ ಅಂತ ಹೇಳ್ಬೋದು. ಸಂಜೆ ಸುಮಾರು 5:51 ಗರ್ಜಕರಣ. ಈ ಗರ್ಜಕರಣದಲ್ಲಿ ಧಾರ್ಮಿಕ ಕಾರ್ಯ, ಪೂಜೆ ಮತ್ತು ಪುಣ್ಯಕರ್ಮಗಳಿಗೆ ಅನುಕೂಲಕರ ಅಂತಕ್ಕಂಥದ್ದು ಹೇಳ್ತಾರೆ. ಇನ್ನು ಸೌರಮಾನದ ಒಂದು ಲೆಕ್ಕಾಚಾರದ ಪ್ರಕಾರ ಸಿಂಹ ಮಾಸ 2ನೇ ದಿನ. ಇಂದು 17/8 ಸಿಂಹ ಸಂಕ್ರಮಣ ಸಂಭವಿಸಿದ ನಂತರ, ಅಂದರೆ ನಿನ್ನೆ ಸಂಭವಿಸಿದ ನಂತರ 18 ಸೂರ್ಯ ಸಿಂಹ ರಾಶಿಯಲ್ಲಿ ಸಂಚರಿಸ್ತಾನೆ. ಸಿಂಹ ಮಾಸ ಸೂರ್ಯೋಪಾಸನೆ, ಆತ್ಮವಿಶ್ವಾಸ, ತೇಜಸ್ಸು ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಬಹಳ ಮಹತ್ವವಾದ ಒಂದು ಕಾಲ ಅಂತ ಹೇಳ್ಬೋದು. ಚಂದ್ರ ತುಲಾರಾಶಿ. ಚಂದ್ರರಾಶಿ ತುಲಾರಾಶಿ. ಚಂದ್ರ ತುಲಾರಾಶಿಯಲ್ಲಿ ಸಂಚರಿಸ್ತಾನೆ. ಈ ತುಲಾರಾಶಿಯಲ್ಲಿ ಸಮತೋಲನ, ಸೌಹಾರ್ದ, ಸೌಂದರ್ಯ ಮತ್ತು ಸಂಬಂಧಗಳ ಸಂಕೇತವಾದ ತುಲಾರಾಶಿ ಶುಕ್ರನ ಅಧಿಪತ್ಯದಲ್ಲಿರುತ್ತದೆ ಅಂತಕ್ಕಂಥದ್ದು. ಸೂರ್ಯೋದಯ ಬೆಳಗ್ಗೆ 6:08, ಸೂರ್ಯಾಸ್ತ ಸಂಜೆ 6:38, ಸುಮಾರು 12:30 ಇರುತ್ತೆ ಬೆಳಗಿನ ಕಾಲ. ಚಂದ್ರೋದಯ ಬೆಳಗ್ಗೆ 10:50 ಚಂದ್ರ ಮುಳುಗೋದು ರಾತ್ರಿ 12 ಸುಮಾರಿಗೆ ಮುಳುಗುತ್ತೆ ಅಂತಕ್ಕಂಥದ್ದು. ರಾಹುಕಾಲ 3:31 5:05 ಇರುತ್ತೆ. ಈ ಸಮಯದಲ್ಲಿ ಹೊಸ ಕಾರ್ಯಾರಂಭ, ಮಹತ್ವದ ಒಪ್ಪಂದಗಳು ಮತ್ತು ಶುಭ ಕಾರ್ಯಗಳನ್ನು ಸಾಧ್ಯವಾದಷ್ಟು ತಪ್ಪಿಸುವುದು ಉತ್ತಮ ಅಂತಕ್ಕಂಥದ್ದು. ಯಮಗಂಡ ಕಾಲ 9:16 10:50 ಗುಳಿಗೆ ಕಾಲ 12:24 1:57 ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:59 12:48 ಸಾಮಾನ್ಯವಾಗಿ ಅಭಿಜಿತ್ ಮುಹೂರ್ತವನ್ನು ಶುಭ ಕಾರ್ಯಗಳಿಗೆ ಅನುಕೂಲಕರ ಅಂತ ಹೇಳ್ತಾರೆ. ಆದರೆ ಕೆಲವೊಂದು ನಾವು ಯಾವ ಕಾರ್ಯ ಮಾಡ್ತಾ ಇದ್ದೀವಿ ಅನ್ನೋದರ ಸ್ವರೂಪ ಮತ್ತು ಸ್ಥಳೀಯ ಸಂಪ್ರದಾಯಕ್ಕೆ ಅನುಗುಣವಾಗಿ ಮುಹೂರ್ತವನ್ನು ಸಂಪೂರ್ಣವಾಗಿ ನೋಡುವುದು, ಅಂದರೆ ಪರಿಶೀಲಿಸುವುದು ಉತ್ತಮ ಅಂತಕ್ಕಂಥದ್ದು. ಇನ್ನು ವರ್ಜಕಾಲ ಬೆಳಗ್ಗೆ 10:59 12:43 ದುರ್ಮುಹೂರ್ತ ಅಂತಕ್ಕಂಥದ್ದಿದೆ. ಬೆಳಗಿನ 8:39 9:29 ತನಕ ಇರುತ್ತೆ. ನಂತರ ದುರ್ಮುಹೂರ್ತ ರಾತ್ರಿ ಕೂಡ ಇದೆ, 11:15 ನಂತರ ಇರುತ್ತೆ ಅಂತಕ್ಕಂಥದ್ದು. ಶ್ರಾವಣ ಮಾಸದ ಮಂಗಳವಾರ
ಇಂದು ಶ್ರಾವಣ ಮಾಸದ ಮಂಗಳವಾರದಲ್ಲಿ ಮಂಗಳಗೌರಿ ವ್ರತ ಬಹಳ ವಿಶೇಷವಾದ ವ್ರತ ಇದು. ವಿವಾಹಿತ ಮಹಿಳೆಯರು ಪಾರ್ವತೀ ದೇವಿಯನ್ನು ಈ ಗೌರಿ ರೂಪದಲ್ಲಿ ಆರಾಧಿಸಿ ದಾಂಪತ್ಯದಲ್ಲಿ ಸೌಖ್ಯ, ಪತಿಯ ದೀರ್ಘಾಯುಷ್ಯ, ಕುಟುಂಬದ ಕ್ಷೇಮ ಮತ್ತು ಸೌಭಾಗ್ಯಕ್ಕಾಗಿ ಪ್ರಾರ್ಥಿಸುವ ಸಂಪ್ರದಾಯ ಇದು, ಪ್ರಾರ್ಥಿಸುವ ವ್ರತ. ಕೆಲವು ಪಂಚಾಂಗಗಳಲ್ಲಿ 18/8 ಮಂಗಳವಾರ ಮಂಗಳಗೌರಿ ವ್ರತವನ್ನು ಆಚರಿಸುವ ಪರಂಪರೆ ಹಲವು ಪಂಚಾಂಗಗಳಲ್ಲಿ ಉಲ್ಲೇಖವಾಗಿದೆ ಅಂತಕ್ಕಂಥದ್ದು. ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಷಷ್ಠಿ ಕೂಡ ಇದೆ. ಷಷ್ಠಿ, ಶುಕ್ಲ ಷಷ್ಠಿ ಸುಬ್ರಹ್ಮಣ್ಯ ಸ್ವಾಮಿ, ಸ್ಕಂದ, ಕಾರ್ತಿಕೇಯ ಮತ್ತು ಕುಮಾರಸ್ವಾಮಿಯ ಆರಾಧನೆಗೆ ವಿಶೇಷವಾದ ದಿನ. ಭಕ್ತರು ಸುಬ್ರಹ್ಮಣ್ಯ ದೇವಾಲಯಕ್ಕೆ ತೆರಳಿ ಅಭಿಷೇಕ, ಅರ್ಚನೆ, ನಾಗಾರಾಧನೆ, ಷಷ್ಠಿ ವ್ರತವನ್ನು ಆಚರಿಸ್ತಾರೆ. ಸ್ಕಂದ ಷಷ್ಠಿ ವ್ರತ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಪ್ರಸಿದ್ಧ ಅಂತಕ್ಕಂಥದ್ದು. ಇನ್ನು ಇಂದಿನ ಒಂದು ಒಳ್ಳೆಯ ಒಂದು ಸುಭಾಷಿತ ಏನಂದರೆ, ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರೈತೈಹಿ ಅಂತಕ್ಕಂಥದ್ದೊಂದು ಸಂಸ್ಕೃತದ ವಾಕ್ಯ. ಕೇವಲ ಮನಸ್ಸಿನಲ್ಲಿ ಆಸೆಗಳಿರ್ಬೋದು, ಆಸೆಗಳು ಆ ಕಾರ್ಯಗಳು, ಆಸೆಗಳಿಂದ ನಾವು ಯಾವುದೇ ಕೆಲಸ ಆಗೋದಿಲ್ಲ. ನಿರಂತರವಾದ ಪ್ರಯತ್ನವೂ ಮುಖ್ಯ ಮತ್ತು ಆ ಪರಿಶ್ರಮ ಹಾಕದಾಗಲೇ ಆ ಕಾರ್ಯ ಸಿದ್ಧಿ ಸಾಧ್ಯ ಅಂತಕ್ಕಂಥದ್ದು. ಸೊ ಈ ದಿವಸದ ಸಂದೇಶ ಏನಂದರೆ, ಶ್ರಾವಣ ಮಾಸದ ಪವಿತ್ರತೆಯಲ್ಲಿ ಭಕ್ತಿ, ಶ್ರದ್ಧೆ ಮತ್ತು ಸೇವಾಭಾವವನ್ನು ಬೆಳೆಸಿಕೊಳ್ಳೋಣ. ಮಂಗಳಗೌರಿ ದೇವಿಯ ಕೃಪೆಯಿಂದ ಕುಟುಂಬದಲ್ಲಿ ಎಲ್ಲರಿಗೂ ಸೌಭಾಗ್ಯ ಮತ್ತು ಸೌಹಾರ್ದ ನೆಲೆಸಲಿ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹದಿಂದ ಧೈರ್ಯ, ಜ್ಞಾನ ಮತ್ತು ಕಾರ್ಯಸಿದ್ಧಿ ದೊರೆಯಲಿ. ನಿರಂತರ ಪ್ರಯತ್ನ, ಸತ್ಕರ್ಮ ಮತ್ತು ದೈವಭಕ್ತಿಯೊಂದಿಗೆ ಜೀವನವನ್ನು ಸಾರ್ಥಕಗೊಳಿಸೋಣ ಅನ್ನುವ ಸಂದೇಶದೊಂದಿಗೆ ಇಂದಿನ ಒಂದು ದಿನನಿತ್ಯದ ಪಂಚಾಂಗದ ಎಲ್ಲ ವಿವರಗಳನ್ನು, ಸಾಕಷ್ಟು ವಿವರಗಳನ್ನು ಇಲ್ಲಿ ಕೊಟ್ಟಿದ್ದೇವೆ. ಇಂದಿಗೆ ಮುಗಿಸುತ್ತಿದ್ದೇವೆ. ನಮಸ್ಕಾರ ವೀಕ್ಷಕರೇ.